ನೋಡಿ ಕರುನಾಡಿನ ಬಂಧುಗಳೇ, ನಮ್ಮ ದನ ಕರಿನ ರೈತರು ಬಾಂಧವರು ಮೆಚ್ಚಲೇಬೇಕಾದಂಥ ವಿಷಯ. ನೋಡಿ, ಹಕ್ಕಿ ಪಕ್ಷಿಗಳನ್ನ ಓಡಿಸ್ಬೇಡಿ. ದನ ಕರಿ ಹತ್ರ ಬಂದರೆ ಅವಕ್ಕೆ ಹಾನಿ ಮಾಡಲ್ಲ. ಅವ್ರ ಹತ್ರ ಇರೋ ಉಣ್ಣೆ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ನೊಣ ಆಗಿರ್ಬೋದು, ಪ್ರತಿಯೊಂದೂ ಅವು ನಾಶ ಮಾಡ್ತಾಯಿದ್ದಾವೆ. ಅಂದರೆ ನಮ್ಮ ದನ ಕರಿಗಳಿಗೆ ಏನು ಇದು ಬರ್ತದೆ ಅದನ್ನು ನಾಶ ಮಾಡ್ತಾಯಿದ್ದೇವೆ. ಅದ್ರ ಪ್ರಕಾರ ಯಾವುದೇ ಅಕ್ಕಿ ಆಗಿರ್ಬೋದು. ನೋಡಿ, ಅಕ್ಕಿ ಇರೋದ್ರಿಂದ ನಮ್ಮ ಮನೆ ದನ ಕರುಗಳಲ್ಲಿ ಉಣ್ಣ ಇಲ್ಲ. ಏನಕ್ಕೆ ಉಣ್ಣೆ ಇಲ್ಲ ಅಂದರೆ ಒಂದು ಉಣ್ಣ ಬಿಡೋದಿಲ್ಲ, ಎಲ್ಲ ತಿಂದಾಕುತ್ತೆ. ಅವ್ನು ಸೊಳ್ಳೆ ಕೂತ್ಕೊಳ್ಳೋಕೆ ಬಿಡಲ್ಲ, ಅವ್ನು ನೊಣ ಕೂತ್ಕೊಳ್ಳೋಕೆ ಬಿಡಲ್ಲ. ಈ ಅಕ್ಕಿ ಬಂದ ತವಿಂದ ನಮ್ಮ ಹಸುಗಳಿಗೆ ಯಾವುದೂ ಇದಿಲ್ಲ. ಇವತ್ತೆಲ್ಲ ಡೈಲಿ ಬರ್ತದೆ. ಬೆಳಿಗ್ಗೆ ಬಂದರೆ ಸಾಯಂಕಾಲ ಕಂಡು ಎಲ್ಲೂ ಹೋಗಲ್ಲ. ಇಲ್ಲೇ ನೀರು ಕುಡ್ಕೊಂಡು ಇಲ್ಲೇ ನಮ್ಮ ಹಸುಗಳ ಹತ್ರನೇ ಇರ್ತದೆ. ಇದು ನೋಡಿ ಯಾವ ಥರ ಮಾಡ್ತಾಯಿದೆ ಅಂತ. ನೋಡಿ, ಉಣ್ಣ ಆಗಿರ್ಬೋದು, ನೊಣ ಆಗಿರ್ಬೋದು, ಇರುವೆ ಆಗಿರ್ಬೋದು, ಏನೂ ಹಸುಗಳ ಹತ್ರ ಬಿಡಲ್ಲ. ಭಾಳ ಜೋಪಾನವಾಗಿ ನಮ್ಮ ಹಸುಗಳನ್ನ ಕಾಪಾಡ್ತಾಯಿದೆ. ಈ ಅಕ್ಕಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನೋಡಿ, ಯಾವುದೇ ಆದರೂ ಅಷ್ಟೇ, ಮೂಕ್ ಪ್ರಾಣಿಗೆ ಸಪೋರ್ಟು. ನೋಡಿ, ಕರುಗಳ ಹತ್ರ ಹೋಗ್ತಾ ಇದೆ.